ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಚಾಣಾಳ್ ಗ್ರಾಮಕ್ಕೆ ಕೆರೆಗೆ ಹಾಕಲಾದಂಥ ಏನು ಪೈಪನ್ನು ಈಗ ಏಕಾಏಕಿ ಪೊಲೀಸರ ದಬ್ಬಾಳಿಕೆ ಮತ್ತು ಅಧಿಕಾರಿಗಳ ದಬ್ಬಾಳಿಕೆಯಿಂದ ಕಿತ್ತಾಕ್ತಾ ಇದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ರೈತರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಒಂದು ಏನು ದೃಶ್ಯ ಇದೆ ಇದು ಬಳ್ಳಾರಿ ತಾಲೂಕಿನ ಚಾಣಾಳ್ ಗ್ರಾಮದಲ್ಲಿ ಇರ್ತಕ್ಕಂಥ ದೃಶ್ಯ. ಸದ್ಯ ಈ ಒಂದು ಚಾಣಾಳ್ ಗ್ರಾಮದ ಕೆರೆಗೆ ರೈತರ ಜಮೀನುಗಳಲ್ಲಿ ಕಳೆದ 5 ವರ್ಷಗಳ ಹಿಂದೆ ರಾಮುಲು ಅವರು ಉಸ್ತುವಾರಿ ಸಚಿವರಿದ್ದಾಗ 1.5 ಕೋಟಿ ಅನುದಾನದಲ್ಲಿ ಈ ಒಂದು ಕೆರೆ ತುಂಬಿಸೋಕ್ಕಾಗಿಯೇ ಈ ಒಂದು LLC ಕಾಲುವೆ ಮೂಲಕ ಈ ಒಂದು 1 ಕಿಲೋಮೀಟರ್ ದೂರದಷ್ಟು ಪೈಪನ್ನು ಹಾಕಲಾಗಿತ್ತು. ಆದರೆ ಈಗ ಪರ್ಯಾಯವಾಗಿ ಈಗಿನ ಶಾಸಕರಾದಂಥ ಗಣೇಶ್ ಅವರ ಮೂಲಕ ಈ ಒಂದು ಪೈಪ್ಗಳಲ್ಲಿ ಅಂದರೆ ಜಮೀನುಗಳಲ್ಲಿ ಹಾಕಲಾದಂಥ ಆ ಪೈಪ್ಗಳನ್ನು ತೆಗೆದು ಬೇರೆ ಕಡೆ ಪೈಪ್ಲೈನ್ ಮಾಡೋಕ್ಕೆ ಅಕ್ರಮವಾಗಿ ಈ ಒಂದು ಪೈಪ್ಗಳನ್ನು ಕೀಳ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ರೈತರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇನ್ನೇನು 2-3 ದಿನಗಳಲ್ಲಿ ಈ ಒಂದು ಜಮೀನುಗಳಲ್ಲಿ ರೈತರು ಬಿತ್ತನೆ ಮಾಡಬೇಕಾಗುತ್ತೆ. ಆದರೆ ಇಂಥ ಸಂದರ್ಭದಲ್ಲಿ ಅಂದರೆ 3-4 ತಿಂಗಳಿಂದ ಸುಮ್ಮನಿದ್ದು ಈಗ ರೈತರು ಬೆಳೆ ಮಾಡಬೇಕಾದಂಥ ಸಂದರ್ಭದಲ್ಲೇ ಇಲ್ಲಿ ಹಾಕಲಾಗಿತ್ತಂಥ ಪೈಪ್ಗಳನ್ನು ತೆರವು ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಆದರೆ ಸ್ಥಳಾಂತರ ಮಾಡೋದಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಆದರೆ ಈಗ 2-3 ತಿಂಗಳ ಅವಧಿಯಲ್ಲೇ ಬೆಳೆ ಬರುತ್ತೆ. ಹಾಗಾಗಿ ಈಗ 2-3 ದಿನಗಳ ಹಿಂದಷ್ಟೇ ಕಾಲುವೆಗೆ ನೀರನ್ನು ಹರಿಸಿರುವಂಥದ್ದು. ಹೀಗಾಗಿ ರೈತರು ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಪೈಪ್ಗಳನ್ನು ಯಾಕೆ ತೆರವು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ರೈತರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಎಲ್ಲೆಲ್ಲಿ ಬೆಳೆ ಇದೆ ಆ ಒಂದು ಜಮೀನುಗಳನ್ನು ಹೊರತುಪಡಿಸಿ ಏನು ಬೇರೆ ಎಲ್ಲಿ ಬೆಳೆ ಮಾಡಿಲ್ಲ ಆ ಒಂದು ಜಮೀನುಗಳಲ್ಲಿ ಪೈಪ್ಗಳನ್ನು ತೆರವು ಮಾಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ರೈತರ ವಿರೋಧದ ನಡುವೆ ಕೂಡ ಸಾಕಷ್ಟು ಫೋರ್ಸನ್ನು ಈಗ ಬಳಸಿ ಅಲ್ಲಿ ಈಗ ಪೈಪ್ಗಳನ್ನು ತೆರವು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ರೈತರು ಇದಕ್ಕೆ ವಿರೋಧವಾಗಿ ಸಾಕಷ್ಟು ಜನ ಇಲ್ಲಿ ರೈತರು ಕೂಡ ಕುಳಿತಿರುವಂಥದ್ದು. ಯಾಕಂದರೆ ನಮ್ಮ ಹೊಲದಲ್ಲಿ ಬಿತ್ತನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಥರನಾಗಿ ಪೈಪ್ಗಳನ್ನು ತೆರವು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಮುಖ್ಯವಾಗಿ ರಾಜಕೀಯ ಜಟಾಪಟಿ ಅಂದರೆ BJP ಮತ್ತು ಕಾಂಗ್ರೆಸ್ನ ರಾಜಕೀಯ ಜಟಾಪಟಿಗೆ ಈಗ ಚಾಣಾಳ್ ಗ್ರಾಮದಲ್ಲಿರ್ತಕ್ಕಂಥ ಒಂದಷ್ಟು ರೈತರು ಏನಿದ್ದಾರೆ ಅವರು ಪೇಚಿಗೆ ಸಿಲುಕಿರುವಂಥದ್ದು. ಮುಖ್ಯವಾಗಿ 65 ಲಕ್ಷ ಅನುದಾನದಲ್ಲಿ ಈ ಒಂದು ಸ್ಥಳಾಂತರ ಪೈಪ್ಗಳ ರೈತರ ಜಮೀನುಗಳಲ್ಲಿ ಇರ್ತಕ್ಕಂಥ ಪೈಪ್ಗಳೇನಿದಾವೆ ಇದನ್ನು ಸ್ಥಳಾಂತರ ಮಾಡುವಂಥ ಒಂದು ಕೆಲಸವನ್ನು ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ಒಂದು ಪೈಪ್ ಲೈನ್ದಿಂದ ಯಾವುದೇ ಥರನಾದಂಥ ಸಮಸ್ಯೆ ಆಗೋದಿಲ್ಲ. ಇದೇ ಪೈಪ್ನಲ್ಲಿ ನೀರನ್ನು ಕೆರೆಗೆ ಡಂಪ್ ಮಾಡ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ರೈತರು ಕೂಡ ಹೇಳ್ತಾ ಇದ್ದಾರೆ. ಇದಲ್ಲದೆ ಮುಖ್ಯವಾಗಿ ಈ ಒಂದು ಕೆರೆಗೆ ಏನಿದೆ ನೀರು ಈಗ ಯಾವುದೇ ಥರನಾಗಿ ಈ ಪೈಪ್ಲೈನ್ ಮೂಲಕವೇ ನೀರನ್ನು ಹರಿಸಬೇಕನ್ನುವಂಥ ಒಂದು ನೇಮ ಇಲ್ಲ. ಯಾಕಂದರೆ ಕೆರೆ ಸಂಪೂರ್ಣವಾಗಿ ಈಗ ಭರ್ತಿಯಾಗಿದೆ. ಆದರೆ ಅಧಿಕಾರಿಗಳು ವಿನಾಕಾರಣವಾಗಿ ಈಗಿರ್ತಕ್ಕಂಥ ಸ್ಥಳೀಯ ಶಾಸಕರಾಗಿರ್ತಂಥ JN ಗಣೇಶ್ ಅವರೇ ಮುಖ್ಯವಾಗಿ ಈ ಒಂದು ಸೂಚನೆ ಮೇರೆಗೆ ಅಧಿಕಾರಿಗಳು ಈಗ ಏಕಾಏಕಿ ಬಿತ್ತನೆಯ ಸಂದರ್ಭದಲ್ಲೇ ತೆರವು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿಲಿ ಈಗ ಮಳೆ ಆಗ್ತಾ ಇಲ್ಲ. ಹಾಗಾಗಿ ಕಾಲುವೆಗೆ ಕಳೆದ 2 ದಿನಗಳ ಹಿಂದಷ್ಟೇ ಈಗ ನೀರನ್ನು ಹರಿಸಿದ್ದಾರೆ. ಈಗ ರೈತರು ಬಿತ್ತನೆ ಮಾಡಿಕೊಂಡು ಈ ಒಂದು ಜಮೀನುಗಳಲ್ಲಿ ಏನು ಮೆಣಸಿನಕಾಯಿ ಆಗಿರ್ಬೋದು ಭತ್ತವನ್ನು ನಾಟಿ ಮಾಡಬೇಕಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಯಾಕೆ ಅಧಿಕಾರಿಗಳು ಈ ಕ್ರಮಕ್ಕೆ ಮುಂದಾಗಿದ್ದಾರೆ ಅಂದರೆ ಇದಕ್ಕೆ ನೇರವಾಗಿ ಸ್ಥಳೀಯ ಶಾಸಕರಾದಂಥ JN ಗಣೇಶ್ ಅವರೇ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ರೈತರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಏನಿದು ಈ ಹಂತದಲ್ಲಿ ಈಗ ಪೈಪ್ಗಳನ್ನು ತೆರವು ಮಾಡ್ತಾ ಇದ್ದಾರೆ, ಸಾಕಷ್ಟು JCP ಇದಾವೆ, ಪೊಲೀಸರು ಬಂದಿದ್ದಾರೆ, ಏನು ಕಾರಣ ಸರ್? ಸರ್, ಇದು ರಾಜಕೀಯ ಪ್ರೇರಿತವಾದ್ದು ಸರ್. ಇದು 2.5 ವರ್ಷಗಳ ಹಿಂದೆ ಸರ್ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಮಾಡಿದಂಥ ಒಂದು ಕಾಮಗಾರಿ ಸರ್, ಪೈಪ್ಲೈನ್ ಕಾಮಗಾರಿ. ಈ ಪೈಪ್ಲೈನ್ ಮೂಲಕ ಕುಡಿಯುವ ನೀರಿನ ಕೆರೆಗೆ ನೀರು ತುಂಬಿಸ್ಬೇಕು ಅಂತೇಳಿ ಈ ಮಾಡಿದ್ರು ಸರ್. ಅದು BJP ಸರ್ಕಾರದಲ್ಲಿದ್ದಾಗ ಸರ್. ಈಗ ಸರ್ ನಮ್ಮ ಗ್ರಾಮದ ಎಲ್ಲ ಜನಗಳ ವಿರೋಧದ ಮಧ್ಯೆಯೂ ಸಂಬಂಧಪಟ್ಟ ಶಾಸಕರು ತಮ್ಮ ಗುಂಪಿನವರ ಆ ಒಂದು ತೆವಲನ್ನು ತೀರಿಸೋದಕ್ಕೆ ಈ ಒಂದು ಕಾಮಗಾರಿಯನ್ನು ಈ ಪೈಪ್ಲೈನನ್ನು ಕೀಳಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅದರ ಒಂದು 68 ಲಕ್ಷ ರೂಪಾಯಿ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ದಾರೆ ಸರ್. ಇದು ಗ್ರಾಮದ ವಿರೋಧ ಇದೆ. ಈ ಒಂದು ಹೊಸ 68 ಲಕ್ಷ ರೂಪಾಯಿದ ಮತ್ತೊಂದು ಕಾಮಗಾರಿ ಮಾಡೋ ಅವಶ್ಯಕತೆನೇ ಇಲ್ಲ ಸರ್. ಇದೇ ಪೈಪ್ಲೈನ್ ಮೂಲಕ ಕೆರೆಗೆ ನೀರು ತುಂಬಿಸೋದಕ್ಕೆ ಏನೂ ತೊಂದರೆ ಇಲ್ಲ ಸರ್. ತೊಂದರೆ ಇಲ್ಲದಂಥ ಈ ಪೈಪ್ಲೈನನ್ನು ಕೀಳಿ ಬೇರೆ ಕಡೆಗೆ ಸರ್ ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡೋದು ಅವೈಜ್ಞಾನಿಕ ಮೂರ್ಖತನ ಸರ್. ಈಗ ಕಾಲುವೆಗೆ ನೀರು ಬಿಟ್ಟಿದ್ದಾರೆ, ಮತ್ತೆ ಮಳೆ ಬೇರೆ ಇಲ್ಲ, ಈಗ ಏನ್ ತೊಂದರೆ ಆಗ್ತಾ ಇದ್ದಾರೆ ಸರ್? ಈಗ ನಾವೆಲ್ಲ ಕೃಷಿ ನಾಟಿ ಮಾಡೋದಕ್ಕೆ ಎಲ್ಲ ಭೂಮಿನ ಹದ ಮಾಡಿದ್ವಿ ಸರ್.
ಈಗ ಹದ ಮಾಡಿದಂಥ ಭೂಮಿಯಲ್ಲಿರುವಂಥ ಈ ಪೈಪ್ಲೈನನ್ನು ಕೀಳೋದ್ರಿಂದ ಸರ್ ಭೂಮಿಯಲ್ಲಿರೋಂಥ ಸಾಯಿಲ್ ಲೂಸ್ ಆಗಿ ನಾವು ಸಸಿ ನಾಟಿ ಮಾಡೋದಕ್ಕೆ ತೊಂದರೆ ಆಗುತ್ತೆ. ನಾಳಿದ್ದ ಸಸಿ ನಾಟಿ ಮಾಡುವಂಥ ಹೆಣ್ಮಕ್ಳು ಅದರ ಕೆಸರನ್ನ ಸಿಗೆ ಬೀಳ್ತಾರೆ. ಆಮೇಲೆ ಅದನ್ನು ನಾವು ಏನು ಕೃಷಿ ಮಾಡೋದಕ್ಕೆ ನಾವು ಎತ್ತುಗಳಿಂದ ಏನು ಕೃಷಿ ಮಾಡೋಕೆ ಹೋಗ್ತೀವಲ್ಲ ಸರ್, ಅವಾಗ ಎತ್ತುಗಳು ಸಿಗೆ ಬಿದ್ದು ಕಾಲುಗಳು ಮುರಿಯೋಂಥ ಸಂದರ್ಭ ಬರುತ್ತೆ. ಇದು ತುಂಬ ರೈತರಿಗೆ ನಷ್ಟ, ತುಂಬ ರೈತರಿಗೆ ನೋವುಂಟು ಮಾಡಿದೆ. ಇದು ಇಡೀ ಗ್ರಾಮ ವಿರೋಧ ಮಾಡ್ತಾ ಇದೆ. ದಯವಿಟ್ಟು ಇದನ್ನು ನಿಲ್ಲಿಸಿ. ಸಂಬಂಧಪಟ್ಟ ಶಾಸಕರು, ಸರ್ಕಾರ ಈ ಮೂಲಕ ನಮ್ಮ ಗ್ರಾಮದ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇದನ್ನ ನಿಲ್ಲಿಸಿ. ಇದರ ಅವಶ್ಯಕತೆ ಇಲ್ಲ, ಇದು ಅವೈಜ್ಞಾನಿಕ. ದಯವಿಟ್ಟು ಇದನ್ನ ಎಲ್ಲರೂ ಶಾಸಕರು ಎಲ್ಲರೂ ತಿಳ್ಕೊಬೇಕು ಸರ್. ಇದನ್ನ ತಿಳ್ಕೊಂಡು ನಿಲ್ಲಿಸಿ. ಇದನ್ನ ರಾಜಕೀಯ ಜಟಾಪಟಿ ಕಾರಣ ಬಿಜೆಪಿ ಸರ್. ಈ ಪೈಪ್ ಲೈನ್ ಕೀಳೋದ್ರಿಂದ ಸರ್ ನಮ್ಮ ಗ್ರಾಮದಲ್ಲಿ ಜನಾಂಗೀಯ ಘರ್ಷಣೆಗಳು ಪ್ರಾರಂಭ ಆಗ್ತವೆ ಸರ್. ಈಗ ಆ ಘರ್ಷಣೆಗಳಿಂದ ಮತ್ತೆ ಅದಕ್ಕೆ ನೇರ ಹೊಣೆ ಸಂಬಂಧಪಟ್ಟ ಕ್ಷೇತ್ರದ ಶಾಸಕರು ಹೊಣೆ ಆಗ್ತಾರೆ ಸರ್. ದಯವಿಟ್ಟು ಶಾಸಕರು ಇದನ್ನ ಅರ್ಥ ಮಾಡಿಕೊಂಡು ಗ್ರಾಮದಲ್ಲಿ ಶಾಂತಿ ನೆಲೆಸೋದಕ್ಕೆ ಈ ಜನಗಳ ಅಭಿಪ್ರಾಯ ಏನೈತೆ ಅದನ್ನ ತಗೊಂಡು ಜನಾಭಿಪ್ರಾಯದಂತೆ ತಾವು ರೂಲಿಂಗ್ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಸರ್. ಇದಿಷ್ಟು ಇಲ್ಲಿನ ರೈತರು ಕೂಡ ಹೇಳ್ತಾ ಇದ್ದಾರೆ. ಈಗ 2-3 ದಿನಗಳಲ್ಲಿ ಬಿತ್ತನೆ ಮಾಡಬೇಕಾಗಿರೋದ್ರಿಂದ ಈ ಹಂತದಲ್ಲಿ ಹೊಲದಲ್ಲಿ ಇರತಕ್ಕಂಥ ಪೈಪ್ಗಳನ್ನು ತೆರವು ಮಾಡೋದ್ರಿಂದ ಏನು ಬಿತ್ತನೆಗೂ ಕೂಡ ಸಾಕಷ್ಟು ಅಡೆತಡೆ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ರೈತರ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಕ್ರಮವನ್ನು ವಹಿಸಬೇಕು. ಆದರೆ ರೈತರ ವಿರೋಧದ ನಡುವೆ ಈ ಥರನಾಗಿ ರಾಜಕೀಯ ಜಟಾಪಟಿಗೆ ಈ ಥರನಾಗಿ ಕಾಮಗಾರಿಗಳನ್ನು ಕೈಗೊಳ್ಳೋದು ಸರಿಯಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.